ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತನಾಡಲಿಕ್ಕೆ ಕಾರಣ ಏನು ಅಂದರೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು. ಚನ್ನಪಟ್ಟಣದಲ್ಲಿ ಸುಮಾರು 2,28,000 ಜನ ಮತದಾರರಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯದವರು, ನಮ್ಮ ಸಮುದಾಯದವರು. 1,05,000 ಜನ ಮತದಾರರು ಒಕ್ಕಲಿಗ ಸಮುದಾಯದವರಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಈ ಸಮುದಾಯದ ಲೆಕ್ಕಾಚಾರದಲ್ಲಿ ಖಂಡಿತವಾಗಲೂ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲುವನ್ನು ಸಾಧಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ವಿರೋಧ ಪಕ್ಷದವರು ಆಲ್ರೆಡಿ ಅವರಿಗೆ ಆ ಒಂದು JDS ಪಕ್ಷಕ್ಕೆ ಒಂದು ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ, ಏನಂದರೆ ಒಕ್ಕಲಿಗರ ಪಕ್ಷ ಅಂತ. ಆದರೆ ಆ ಪಕ್ಷವನ್ನು ನಾವು ಇವತ್ತು ಒಕ್ಕಲಿಗರಾಗಿ ನಾವೇ ಕೈಬಿಟ್ಟು ಆಗಿಬಿಟ್ಟಿದೆ. ಅದನ್ನು ನಾವಿವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನಿಂದ ಆ ಪಕ್ಷವನ್ನು ಒಕ್ಕಲಿಗರು ಕೈಬಿಟ್ಟಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟತೆಯಿಂದ ನೋಡಬಹುದು. ಮತ್ತು ಜಮೀರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಪೈಸೆಯನ್ನು ಕೂಡಿಟ್ಟು ಒಕ್ಕಲಿಗರ ಪರಮೋಚ್ಚ ನಾಯಕರಾದಂತಹ ದೇವೇಗೌಡರ ಕುಟುಂಬವನ್ನೇ ಕೊಂಡುಕೊಳ್ಳುವ ಶಕ್ತಿ ಮುಸಲ್ಮಾನರಿಗಿದೆ ಅಂತ. ಈ ಹೇಳಿಕೆಯಿಂದ ಒಕ್ಕಲಿಗರು ಮಾತ್ರವಲ್ಲ, ಇಡೀ ಹಿಂದೂಗಳ ರಕ್ತವೇ ಕುದಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ರಕ್ತ ತಣ್ಣಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸೋಲಿನಿಂದ ಅರ್ಥ ಆಯಿತು. ಮತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಸಮುದಾಯದ ಸ್ವಾಮೀಜಿಗಳು ಅವರ ಬಾಯಿಗಳನ್ನು ಕಟ್ಟಿ ಹಾಕುವಂತಹ ಶಕ್ತಿ ಯಾವುದೋ ಇದೆಯೇನೋ ಅಂತ ಒಂದು ಪ್ರಶ್ನೆಯನ್ನು ಕಾಡುವ ರೀತಿಯಲ್ಲಿ ಅವರು ಮಾತನಾಡದೇ ಇರುವುದು, ಆ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಯಾವುದೋ ಒಂದು ಶಕ್ತಿ ಅವ್ರ ಬಾಯನ್ನು ಮುಚ್ಚಿಸ್ಬಿಟ್ಟಿದ್ಯೇನೋ ಅಂತ. ಮಾತನಾಡುವ ಬಾಯಿಗಳಿದ್ದಾರೆ ಸ್ವಾಮೀಜಿಯವರೇ, ನೀವು ಅವ್ರಿಗೆ ಬಿಟ್ಕೊಟ್ಬಿಡಿ. ಅದರಿಂದ ಒಕ್ಕಲಿಗರು ಅಲ್ಪಸಂಖ್ಯಾತರನ್ನಾಗುವುದನ್ನು ತಡೆಗಟ್ಟಬಹುದು. ಇಂತಹ ಸಂದರ್ಭದಲ್ಲಿ ನೀವು ಮಾತನಾಡಲಿಲ್ಲ ಅಂದರೆ ನೀವು ಯಾವಾಗ ಮಾತನಾಡ್ತೀರಿ? ಮಾತನಾಡುವ ಬಾಯಿಗಳಿಗೆ ದಯವಿಟ್ಟು ನಿಮ್ಮ ಸ್ಥಾನವನ್ನು ಗೌರವಯುತದಿಂದ ಬಿಟ್ಟುಕೊಟ್ಬಿಡಿ. ಮಾತನಾಡುವ ಬಾಯಿಗಳಿದ್ದಾರೆ, ಅವರು ಮಾತನಾಡ್ಕೊಳ್ತಾರೆ. ಮತ್ತು ಇದರಿಂದ ಮುಂದೆ ಒಕ್ಕಲಿಗರು ಅಲ್ಪಸಂಖ್ಯಾತರಾಗೋದನ್ನು ನಾವು ತಡಿಬಹುದು ಅಂತ ಭಾವಿಸ್ತೀನಿ. ನಮಸ್ಕಾರ.